ವಿಧಾನಸಭೆಯಲ್ಲೇ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಉಳಿದಂಥವ್ರಿಗೂ ಅದೇ ರೀತಿ ಕೊಡಬೇಕು ಪರಿಹಾರ. ಕೇಂದ್ರ ಸಚಿವರು ಭೇಟಿನ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸರ್, ಇದರಿಂದ ಏನು ಪ್ರಯೋಜನ ಆಗಲ್ಲ ಅನ್ನೋದು ಹೇಳಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಬಂದರೆ ಪ್ರಯೋಜನ ಆಗ್ತೈತೆ ಅಂದರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ. ಈಗ ಅವರೂ ಬರಲ್ಲ, ಕೇಂದ್ರ ಸಚಿವರು ಬಂದರೆ ಏನು ಪರಿಹಾರ ಸಿಗಲ್ಲ ಅಂತೀರ. ಮತ್ತು ನೀವಾದರೂ ಬನ್ನಿ, ನಿಮ್ಗೆ ಯೋಗ್ಯತೆ ಇಲ್ವಾ ಬರೋಕ್ಕೆ? ಬರಬೇಕಲ್ಲ ನೀವು ಬಂದುಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು. ನೋಡಿ ನಾನು ಬಂದೆ, ಇಷ್ಟು ಪರಿಹಾರ ಕೊಟ್ಟೆ, ಕೇಂದ್ರ ಸಚಿವರು ಆಗಿಲ್ಲ ಅಂತ. ಇದೆಲ್ಲ ಪರಿಹಾರ ಕೊಡ್ತಾ ಇರೋದು ಯಾರು? ಕೇಂದ್ರ ಸರ್ಕಾರದ ಹಣ ಇದು, NDRF ಹಣ ಕೊಡ್ತಾ ಇರೋದು. ಇವ್ರದ್ದು ಇನ್ನೂ ಒಂದು ನ್ಯಾಯ ಪೈಸೆ ಕೊಟ್ಟಿಲ್ಲ. ಈಗೇನು ಪರಿಹಾರ ಕೊಡ್ತಾ ಇದ್ದೀರಿ ಅದು NDRF ಹಣದಲ್ಲಿ, ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಡೋದು. ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರೋಕ್ಕೆ, ಕೇಳೋಕ್ಕೆ ರೈಟ್ಸ್ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಅದರಿಂದ ಅವ್ರು ಬಂದ ತಕ್ಷಣ ಅಧಿಕಾರಿಗಳು ಬರ್ತಾರೆ. ರೋಡು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡುವಂಥದ್ದು ಕೇಂದ್ರ ಸರ್ಕಾರ. ಕುಮಾರಸ್ವಾಮಿಗೆ ರೈಟ್ಸ್ ಇದೆ. ಇದೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀರಿ. ನಿಮ್ಗೆ ಆಗಲ್ಲ, ಕುಮಾರಸ್ವಾಮಿ ಅವ್ರ ಕೈ ಶಕ್ತಿ ಇಲ್ಲ ಅಂದರೆ ನೀವು ಬಂದು ಮಾಡಿ ಕೆಲಸ. ಕುಮಾರಸ್ವಾಮಿ ಅವರು ಓಡಾಡ್ತಾ ಇದ್ದಾರಲ್ಲ, ಇಷ್ಟು ದೇಶ ಎಲ್ಲ ಸುತ್ತಬೇಕು ಅಂಥದ್ರ ಮಧ್ಯೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಬರ್ತಾ ಇದ್ದಾರೆ. ನಿಮ್ಗೆ ಯಾಕೆ ಬರೋಕ್ಕಾಗ್ತಾ ಇಲ್ಲ ಸರ್? ಕೃಷಿ ಸಚಿವರು ಹೇಳ್ತಾರೆ ವಿಪಕ್ಷ ನಾಯಕರು ಇದ್ದಾರ, ಯಾರು ವಿಪಕ್ಷ ನಾಯಕರು? ಅಶೋಕ್ ಅವರು ಅಂತ ಒಂಥರ ವ್ಯಂಗ್ಯವಾಗಿ ಕೇಳ್ತಾರೆ. ಕೃಷಿ ಸಚಿವರು ಏನು ಸರ್? ಅವರು ಸರ್ಕಾರನೇ ಸತ್ತೋಗಿರುವಾಗ ಸರ್ಕಾರ ಬದುಕಿದ್ರೆ ತಾನೇ ಕೇಳೋಕ್ಕೆ. ಸರ್ಕಾರನೇ ಸತ್ತೋಗಿದೆ, ಗೊತ್ತಿದೆಯಲ್ಲ, ನೋಡ್ತಾ ಇದ್ದೀರಲ್ಲ, ಸ್ಕ್ಯಾಂಡಲ್ಗಳಲ್ಲಿ ಮುಳುಗಿ ಉತ್ತರ ಕೊಡೋಕ್ಕಾಗ್ತಾ ತಪ್ಪಿಸ್ಕೊಂಡು ಓಡುತ್ತಾ ಇದ್ದಾರೆ. ಅಂಥದ್ರಲ್ಲಿ ಯಾರಿದ್ದಾರೆ ಅನ್ನೋದು ಜನ ನೋಡ್ತಾ ಇದ್ದಾರೆ. ಜನ ಅಧಿವೇಶನದಲ್ಲಿ ನಡೆದಲ್ಲ ಮಾತುಕತೆಯಲ್ಲಿ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಬದುಕಿದೆ ಅಂತ ತೋರಿಸ್ಲಿ. ಫಸ್ಟು ಸರ್ಕಾರ ಬದುಕಿದೆ, ಸತ್ತಿಲ್ಲ ಅನ್ನೋದು ಜನಕ್ಕೆ ತೋರಿಸ್ಲಿ. ಮಾತಾಡಲಿಕ್ಕೆ ಬಿಡದಲ್ಲೇ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಮುಖ್ಯಮಂತ್ರಿಗಳಿಗೆ ವಿಧಾನಸಭೆಯಲ್ಲಿ ಮಾತಾಡಕ್ಕೆ ಬಿಡಲ್ಲ ಹೇಳ್ತಾರೆ ಸರ್, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಇವರು ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿನ ಯಾಕೆ ಮಾತಾಡಕ್ಕೆ ಬಿಟ್ಟಿಲ್ಲ? ನೀವು ಮಾತಾಡಬೇಕಾದ್ರೆ ಡೆತ್ ನೋಟನ್ನು ಓದಿದ್ರಿ, ಅದರಲ್ಲಿ ಸಚಿವರು ಅನ್ನೋದನ್ನ ಬಿಟ್ಟು ಓದ್ತೀರಾ. MLA ಅಧ್ಯಕ್ಷ ವಾಲ್ಮೀಕಿ ಅದನ್ನ ಬಿಟ್ಟುಬಿಟ್ಟು ಓದ್ತಾರೆ. ಯಾರು ಬ್ಯಾಂಕ್ ಅಧಿಕಾರಿ ಅವ್ರ ಹೆಸರು ಹೇಳ್ಬಿಟ್ಟು ನೀವು ಸುಮ್ಮನೆ ಆದರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ. ಅದಕ್ಕೆ ಅದನ್ನು ಓದಿ, ಅದನ್ನು ಬಿಟ್ಟು ಯಾಕೆ ಹೋಗ್ತೀರ, ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು. ಇವತ್ತು ಅವ್ರು ಏನು ಹೇಳಿರೋದು, ಯಾರು ಭಾಗಿಯಾಗಿಲ್ಲ, ಅಧಿಕಾರಿಗಳೇ ತಿಂದಾಕ್ಬಿಟ್ಟವ್ರಂತೆ ಎಲ್ಲ. ಏನು 178 ಕೋಟಿನ ಅಧಿಕಾರಿಗಳೇ ತಿನ್ನಕ್ಕಾಗತ್ತಾ? 187 ಕೋಟಿನ ಅಧಿಕಾರಿಗಳನ್ನೇ ತಿನ್ನಕ್ಕಾಗುತ್ತಾನಪ್ಪ? ಅದರಿಂದ ದೊಡ್ಡ ತಿಮಿಂಗಲುಗಳೇ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ. ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿರೋದನ್ನ ತಿಂದಿರ್ಬೋದು ಅಷ್ಟೇ. ಇದನ್ನು ಮಾಡಿಸ್ತವ್ರು ಯಾರು? ಅದು ಇಂಪಾರ್ಟೆಂಟು. ಅದರಿಂದ ನಾವು ಇಡೀ ರಾಜ್ಯಕ್ಕೆ ಗೊತ್ತಿರೋದು ಈ ಸರ್ಕಾರ ಒಂಥರ ಪಾಪರಾಗಿದೆ, ದುಡ್ಡಿಲ್ಲ. ಒಂದು ರೀತಿ ಗ್ಯಾರಂಟಿಯನ್ನು ಒಂದು ರೀತಿ ಏನು ಎಸ್ಟಿಮೇಟ್ ಮಾಡದೆ ತಂದಿರೋ ಗ್ಯಾರಂಟಿಗಳಿದೆ. ಅದಕ್ಕೆ ಇವಾಗ ದಲಿತರ ಹಣ ಹುಡುಕ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, ಒಕ್ಕಲಿಗರ ನಿಗಮದಲ್ಲಿ ಹಣ ಇದೆ, ಬ್ರಾಹ್ಮಣರ ನಿಗಮದ ಹಣ ಇದೆ, ಲಿಂಗಾಯತರೆಲ್ಲ ಅದನ್ನು ಹಾಕೊಂಬಿಡಿ. ಏನೇನು ಯಾವ್ಯಾವ ನಿಗಮ ಇದೆ ಎಲ್ಲ ಸೇರಿಸ್ಕೊಂಡು ಹಾಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಭಾಳ ಬೀದಿಗೆ ಬರ್ತೈತೆ. ಅದಕ್ಕೋಸ್ಕರ ಈ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜಲ್ಲಿ ಇರುವಂಥ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅವರು NDRF ದುಡ್ಡು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸರ್, NH75 ಹೈವೇ ನೋಡಿದ್ವಿ, ಕೆಲವು ಕಡೆ 90 ಡಿಗ್ರಿ ರೋಡ್ ಕಟ್ ಮಾಡಿದ್ದಾರೆ. ಇಲ್ಲಿ ಜನಕ್ಕೂ ಅದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಸುಮಾರು ಜನ ಜಮೀನು ಕಿಸ್ಕೊಳ್ತಿದ್ದಾರೆ. ಬಟ್ ಈ ಸಿಪೆ ಜನರು ನಿಮಗೀಗ PD ಕಾರಣ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಯಾವ್ಯಾವ ಈಗ ನಾವು ಭೇಟಿ ಮಾಡ್ತಾ ಇದ್ದೀರಿ, ಇಲ್ಲೂ ಕೂಡ ನಾನು ಭೇಟಿ ಮಾಡಿದ್ದೀನಿ. ಇಲ್ಲೂ ಕೂಡ ಗ್ಯಾಬ್ರಿಂಗ್ ವಾಲ್ ಎಲ್ಲ ಕಟ್ಟಿದ್ದಾರೆ. ಅದು ಸೀಪೇಜ್ ಆಗೋಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಕುಸ್ತೋಗಿದೆ. ಇದೆಲ್ಲ ಕೂಡ ಚರ್ಚೆ ಮಾಡ್ತೀರಿ. ಯಾರೇ ತಪ್ಪು ಮಾಡಿದ್ರು ಅದನ್ನು ಇಮಿಡಿಯೇಟಾಗಿ ಅದನ್ನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನಗಳಿಗೆ ಒಳ್ಳೇದಾಗೋ ರೀತಿ ಕೆಲಸ ಮಾಡೋ ಸೂಚನೆಯನ್ನು ಕೊಡ್ತೀವಿ. ಮಿನಿಸ್ಟರ್ ರಾಜಣ್ಣ ಅವರು ನಿನ್ನೆ ಹೇಳಿದ್ರು, ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಅನ್ನೋ ಕಾರಣಕ್ಕೆ ಈ ರೀತಿ ಅಟ್ಯಾಕ್ ನಾನು ಒಂದು ಒಳ್ಳೆಯ ಸಲಹೆ ಕೊಡ್ತೀನಿ. ಒಳ್ಳೆಯದು, ಬ್ಯೂಟಿಫುಲ್ ಸಲಹೆ. ಇನ್ಮೇಲೆ ಯಾವ್ಯಾವ ಜಾತಿ ಬೇಕು ನಿಮಗೆ ಅದನ್ನು ಒಂದು ಸಂವಿಧಾನದ ಬದಲಾವಣೆ ಮಾಡಿಬಿಡೋಣ. ಇಂಥವ್ರು ಜಾತಿಯವರು ಅಕ್ರಮ ಮಾಡಿದ್ರೆ, ಲೂಟಿ ಹೊಡೆದ್ರೆ, ಕಳ್ತನ ಮಾಡಿದ್ರೆ, ಅವ್ರು ಏನೇ ಮಾಡಿದ್ರು ಅವ್ರ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳಂಗಿಲ್ಲ ಅಂತ ಕಾನೂನು ತಂದು ಬೆಸ್ಟ್ ಅಲ್ಲ ಅದು. ಈಗ ಈ ಜಾತಿಯವನೇನಾದರೆ ಕಳ್ತನ ಮಾಡಬಾರ್ದು, ಏನು ಸಂವಿಧಾನದಲ್ಲಿ ಇದೆಯಾ? ಯಾಕೆಂದರೆ ಸಿಕ್ಕಾಕೊಂಬಿಟ್ಟಿದ್ದಾರೆ.
ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ದಾರಿ ಕಾಣೋದಾಗಿದೆ ಅವ್ರ ಕೈಲಿ, ಒಂದ್ರ ಮೇಲೆ ಒಂದು ಹಗರಣ. ಇವಾಗ ಎಲ್ಲ ದಲಿತರದೆ, ವಾಲ್ಮೀಕಿ ದಲಿತರು, ಈಗ 25,000 ಕೋಟಿ ಅದು ದಲಿತರದೆ, ಈಗ ಮೂಡಾದಲ್ಲಿ ಅದು ದಲಿತರ ಜಮೀನೆ. ಅಂದರೆ ಇಡೀ 3 ಹಗರಣಗಳು ಏನಾಗಿದೆ, 3 ದಲಿತರನ್ನ ತಲೆ ಮೇಲೆ ಚಪ್ಪಡಿ ಎಳೆದಿರುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. ಹಾಸನ ಜಿಲ್ಲೆಯ ಸಕಲೇಶ್ವರ ಭಾಗದಲ್ಲಿ ನ್ಯಾಷನಲ್ ಹೈವೇ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು ವಿಸಿಟ್ಗೆ ನಾವು ಬಂದಿದ್ದೀರಿ. ಸೊ ಮಳೆ ಈ ಬಾರಿ ಜೋರಾಗಿರೋದ್ರಿಂದ ಭಾಳಷ್ಟು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಭಾಳಷ್ಟು ಜನ ಸತ್ತಿದ್ದಾರೆ. ಇವತ್ತು ಸಕಲೇಶ್ಪುರದಲ್ಲೂ ಕೂಡ ನಮ್ಮ ಸಿಮೆಂಟ್ ಮಂಜು ಅವರು, ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಅವರು, ಲೋಕಲ್ ತಹಸೀಲ್ದಾರ್ಸ್ ಇವರೆಲ್ಲ ಬಂದಿದ್ದಾರೆ. ನಮ್ಮ ದೃಷ್ಟಿ ಇರುವಂಥದ್ದು, ನಾನು ಮತ್ತು ಕುಮಾರಸ್ವಾಮಿ ಅವರು ನಿನ್ನೆ ನಾನು ಬರಬೇಕಾಯಿತು. ಕುಮಾರಸ್ವಾಮಿ ಅವರು ನಾಳೆ ಹೋಗೋಣ ಅಂತೇಳಿ ಒಟ್ಟಿಗೆ ಕುಮಾರಸ್ವಾಮಿ ಅವರು ನಾವಿಬ್ಬರು ಒಟ್ಟಿಗೆ ಇನ್ನು ಮುಂದೆ ಇರೋ ಪ್ಲೇಸ್ಗಳಿಗೆಲ್ಲ ಒಟ್ಟೊಟ್ಟಿಗೆ ನಾವು ಹೋಗ್ತೀವಿ. ಒಟ್ಟಾರೆ ಈ ರಾಜ್ಯದಲ್ಲಿ ಭಾಳಷ್ಟು ಈ ಸರಿ ಮಳೆ ಬಂದು ಅನಾಹುತಗಳಾಗಿದೆ, ಭಾಳಷ್ಟು ಜನ ಸತ್ತಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಕೂಡಲೇ ಅದಕ್ಕೆ ಧಾವಿಸಿ ಅದಕ್ಕೆ ಪರಿಹಾರ ಕೊಡುವಂಥದ್ದು, ಇಮಿಡಿಯೇಟ್ ಮೆಜರ್ಸ್ ತಗೋಬೇಕಾಗಿತ್ತು. ಇನ್ನೂ ಯಾಕೋ ಎಚ್ಚೆತ್ಕೊಂಡಂಗೆ ಕಾಣಿಲ್ಲ. ಕಳೆದ ಬಾರಿ ನಾವು ಮನೆಗೆ ನೀರು ನುಗ್ಗಿದ್ರೆ 10,000 ರೂಪಾಯಿ ಕೊಡ್ತಾಯಿದ್ವಿ, ಮನೆ ಬಿದ್ದೋದ್ರೆ 5 ಲಕ್ಷ ರೂಪಾಯಿ ಕೊಡ್ತಾಯಿದ್ವಿ. ನನಗಿರೋವಂಥ ಮಾಹಿತಿ, ಈಗ ನಾನು ಬಂದು ಭೇಟಿ ಮಾಡಿದಾಗ 10,000 ರೂಪಾಯಿ ಕೊಡ್ತಾ ಇಲ್ಲ. 5,000 ರೂಪಾಯಿ ಏನೋ ಕೊಡ್ತಾ 10,000 ರೂಪಾಯಿ 5 ಲಕ್ಷ ತಗೋತಾನೆ ಇಲ್ಲ. ನನಗೇನೋ ಮಾಹಿತಿ ಕೊಡ್ತಾ ಇಲ್ಲ ಅಂತ ಮಾಹಿತಿ. ಸೊ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಕಳೆದ ಬಾರಿ ನಾವು ಏನು ಕೊಟ್ಟಿದ್ದೀರೋ ಅದನ್ನು ಪಾಲನೆ ಮಾಡಿ, ಇನ್ನೂ ಜಾಸ್ತಿ ಕೊಡಬೇಕು. ಆ್ಯಕ್ಚುಲಿ ಬೆಲೆ ಏರಿಕೆ ಇದೆಲ್ಲ ಆಗಿ ಸಮಸ್ಯೆಗಳಾಗಿದೆ. ಅದರಿಂದ ಮನೆ ನೀರು ನುಗ್ಗಿದ ತಕ್ಷಣ 10,000 ರೂಪಾಯಿ ಅವ್ರಿಗೆ ಕೊಡಬೇಕು. ಇಮಿಡಿಯೇಟಾಗಿ ಮನೆ ಬಿದ್ದೋದವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಸಣ್ಣ ಪುಟ್ಟ ರಿಪೇರಿ ಆದವ್ರಿಗೆ 3 ಲಕ್ಷ ರೂಪಾಯಿ ಕೊಡಬೇಕು. ಇದು ಹಿಂದೆಯಿಂದ ನಮ್ಮ BJP ಸರ್ಕಾರ ಇದ್ದಾಗಿಂದ ಮಾಡಿದ್ದೀವಿ ಇಮಿಡಿಯೇಟ್ ಮೆಜರ್ಸು. ಮತ್ತು ಕಾಳಜಿ ಕೇಂದ್ರಗಳನ್ನು, ಅದು ಮೊದಲು ಗಂಜಿ ಕೇಂದ್ರ ಮಾಡಿದರು, ಅದನ್ನು ಕಾಳಜಿ ಕೇಂದ್ರ ಮಾಡಿದ್ದೀವಿ. ಅಲ್ಲಿನೂ ಕೂಡ ಸರಿಯಾದಂಥ ಒದಕೆ, ಚಾಪೆ, ಫುಡ್ಡು ಇದೆಲ್ಲನೂ ಕೂಡ ಸರಿಯಾಗಿ ಕೊಡಬೇಕು. ಅದು ಎಲ್ಲೂ ಕಾಣ್ತಾ ಇಲ್ಲ. ನಾನು ಮೆನುನೇ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ನಾನು ಸರ್ಕಾರ ಇದ್ದಾಗ ಒಂದು ಮೆನುನೂ ಕೊಟ್ಟಿದ್ದೀನಿ. 10 ಐಟಮ್ ಕೊಡಬೇಕು. ಮನೇಲಿ ಯಾವ ರೀತಿ ಇರ್ತೋ ಆ ಥರ ನೋಡ್ಕೋಬೇಕು. ಯಾಕಂದರೆ ಪಾಪ ಮನೆ ಕಳ್ಕೊಂಡಿರ್ತಾರೆ, ಅವ್ರಿಗೆ ಸಹಾಯ ನಿಲ್ಲೋ ಸರ್ಕಾರದ ಕರ್ತವ್ಯ, ಅದನ್ನು ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ನಾನು ಸರ್ಕಾರಕ್ಕೆ ಮಾಡ್ತಾಯಿದ್ದೀನಿ. ನೆನ್ನೆನೂ ಕೂಡ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಆದರೆ ಲೇಟ್ ಅವರು ಮುಂಚೆನೇ ಮಂತ್ರಿಗಳೆಲ್ಲರೂ, ಜಿಲ್ಲಾ ಮಂತ್ರಿಗಳೆಲ್ಲ ಹೋಗಿ ಭೇಟಿ ಮಾಡಬೇಕಾಯ್ತು. ಕಳೆದ 15 ದಿನದಿಂದ ಹೋಗಿ ಭೇಟಿ ಮಾಡಬೇಕಾಯ್ತು. ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕಾಯ್ತು. ಆದರೆ ಹಾಗಾಗಲಿಲ್ಲ. ಈಗ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ, ಈಗ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ನಾನು ಸರ್ಕಾರಕ್ಕೆ ಕೂಡಲೇ ಇಮಿಡಿಯೇಟಾಗಿ ಆ್ಯಕ್ಷನ್ಸ್ ಆಗಬೇಕು, ಪರಿಹಾರ ಸಿಗಬೇಕು, ನೊಂದಿರೋ ಅಂಥವ್ರಿಗೆ ಸಹಾಯಕ್ಕೆ ತಾವು ಬರಬೇಕು ಸರ್ಕಾರ ಅಂತ ಹೇಳಿ ಆಗ್ರಹವನ್ನು ಮಾಡ್ತಾರೆ. ಮಳೆ ನಿರ್ವಹಣೆ ಮಾಡೋದ್ರಲ್ಲಿ ಸರ್ಕಾರ ಎಲ್ಲ ಒಂದು ರೀತಿ ವಿಫಲ ಆಯ್ತು ಅಂತ, ಇನ್ನು ಮುಖ್ಯಮಂತ್ರಿಗಳು ಯಾರು ಎಲ್ಲ ಭೇಟಿ ನೀಡ್ತಿಲ್ಲ ಸರ್, ಪರಿಹಾರಗಳು ಇಲ್ಲ. ಸರ್ಕಾರ ಈಗ ಒಂದು ರೀತಿ ಸ್ಕ್ಯಾಂಡಲ್ಗಳಲ್ಲಿ ಸಿಕ್ಕಾಕೊಂಡಿದೆ. ಅದರಿಂದ ಹೊರಬರೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಅದರಲ್ಲಿ ಬ್ಯುಸಿ ಇದ್ದಾರೆ. ಇಲ್ಲಿ ಸಂಕಷ್ಟದಲ್ಲಿರೋವಂಥ ಜನಕ್ಕೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನನಗೆ ಬರ್ತಾ ಇದ್ದಿದ್ದು ಡಿಸಾಸ್ಟರ್ ಮನೆ 16 ಕಡೆ ನಾನು ಭೇಟಿ ಮಾಡಿದ್ದೀನಿ. ಇಮಿಡಿಯೇಟ್ ಪರಿಹಾರ, ಅಲ್ಲೇ ಪರಿಹಾರ ಕೊಡುವಂಥ ವ್ಯವಸ್ಥೆಗಳು ಇವೆಲ್ಲ ಕೂಡ ನಾವು ಮಾಡಿದ್ದೀವಿ. ಅದರಿಂದ ಇಲ್ಲಿ ಪರಿಹಾರದ ಪ್ರಶ್ನೆನೇ ಇನ್ನೂ ಶುರುನೇ ಮಾಡಿಲ್ಲ ಅಂತ ಅನಿಸ್ತದೆ. ಪರಿಹಾರ ಇಲ್ಲ, ಕೇಂದ್ರ ಸರ್ಕಾರ ರೆಗ್ಯುಲರ್ ಕೊಟ್ಬಿಟ್ಟಿದೆ, ಇವರೇನು ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಏನು ನಾರ್ಮಲಿ ಕೊಡ್ತದೆ ಡಿಸಾಸ್ಟರ್ ಮೇಲೆ, ಅದನ್ನು ಡಬಲ್ ಮಾಡಬೇಕು. ಯಾವಾಗೂ ನಾವು ಕರ್ನಾಟಕ ಸರ್ಕಾರ ಅದನ್ನು ಡಬಲ್ ಕೊಡ್ತಾ ಇದ್ದೀವಿ, ಅದಕ್ಕಿಂತ 3 ಪಟ್ಟು 4 ಪಟ್ಟು ಜಾಸ್ತಿ ಕೊಟ್ಟಿದ್ದೀವಿ. ಇದು ಉದಾಹರಣೆಗಳು, ಒಂದಲ್ಲ, ಸುಮಾರು ಒಂದು 7-8 ವರ್ಷ ನಾವು ಕೊಟ್ಟಿದ್ದೀವಿ, ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದೀವಿ. ಈ ಸರ್ಕಾರಕ್ಕೆ ಕೂಡ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನು ಕೊಟ್ಬಿಟ್ಟು ಕೈ ಚೆಲ್ಲುವಂಥ ಪರಿಸ್ಥಿತಿ ಬರಬಾರ್ದು. ರಾಜ್ಯ ಸರ್ಕಾರನೂ ಅದಕ್ಕೆ ಈಕ್ವಲ್ ಶೇರನ್ನು ಹಾಕಬೇಕು, ಅದಕ್ಕಿಂತ ಜಾಸ್ತಿ ಶೇರ್ ಹಾಕಬೇಕು. ಪಾಪ ಯಾರೂ ಕೂಡ ಮನೇನ ಈಗ 95,000 ಬರುತ್ತೆ NDRF ರೂಲ್ಸ್ ಪ್ರಕಾರ. ಅದರ 95,000ದಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ರೋಡು ರಿಪೇರಿಗಳಿಗೂ ಅಷ್ಟೇ ಸರಿಯಾದಂಥ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ರೆ ಆಗೋದು, ಇಲ್ಲ ಅಂದರೆ ಆಗೋದೇ ಇಲ್ಲ. ಸಣ್ಣ ಪುಟ್ಟ ರಿಪೇರಿ ಮಾಡ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಅಲ್ಲ, ಆರ್ಥಿಕ ಸಂಕಷ್ಟ ತಾವು ನೋಡ್ತಾ ಇದ್ದಾರೆ. ಆರ್ಥಿಕ ಸಂಕಷ್ಟ ಅನ್ನೋದು ಇವತ್ತು ಕೂಡ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ.
ಒಂದು ರೀತಿ ಪಾಪರಾಗಿರುವಂಥ ಸ್ಥಿತಿಯಲ್ಲಿ ಇವತ್ತಿಂದ ಅಂತಲ್ಲ, ಕಳೆದ 6-7 ತಿಂಗಳಿಂದನೂ ಕೂಡ ಅವತ್ತು ದುಡ್ಡು ಅಡ್ಜಸ್ಟ್ ಮಾಡಬೇಕು. ಈಗ ಟ್ಯಾಕ್ಸ್ಗಳು ಆಗ್ತಾ ಇದ್ದಾರೆ, ಎಲ್ಲ ಕಡೆ ಟ್ಯಾಕ್ಸ್ ಹಾಕಿದ್ದಾರೆ, ಆದರೂ ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಈಗ ದಲಿತರ ಅಮೌಂಟು ಸುಮಾರು 25,000 ಕೋಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅವರ ಗ್ಯಾರಂಟಿಗಳಿಗೋಸ್ಕರ. ಸೊ ಈಗ ಅವ್ರ ಹತ್ರ ಹಣ ಕಾಣ್ತಾ ಇಲ್ಲ, ಹಣ ಎಲ್ಲೂ ಇಲ್ಲ. ಈಗ ಹಣ ಇಲ್ಲದೆ ಇರೋದ್ರಿಂದ ಅವ್ರ ಪರಿಹಾರನೂ ಕೂಡ ನಿಧಾನದಾಗಿ ಶುರು ಮಾಡ್ತಾರೆ. ಸರ್ ಡಿ ಸಿ ಅವರು ಕೇಂದ್ರ ಮಂತ್ರಿ ಜೊತೆ ಬರ್ತಾರೆ ಸರ್, ಜಿಲ್ಲಾಧಿಕಾರಿಗಳೇ ನನಗೆ ಈಗ ನನ್ನ ಭೇಟಿ ಮಾಡೋಕ್ಕೆ IBಗೆ ಬರ್ತಾ ಇದ್ದಾರೆ. ನಮ್ಮ AC ಅವರು ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ ನನ್ನ ಭೇಟಿ ಮಾಡೋಕ್ಕೆ. ಜಿಲ್ಲಾಧಿಕಾರಿಗಳು IBಗೆ ಬರ್ತಾರೆ ಭೇಟಿ ಮಾಡಿ. ಕೇಂದ್ರ ಸಚಿವರು ಭೇಟಿ ಕೆಲವರಿಗೆ 10 ಜನ ಡೆತ್ ಆಗಿದ್ದಾರೆ. CM ಇವತ್ತೇನೋ ವಿಸಿಟ್ ಮಾಡ್ತಾರೆ. ಎಷ್ಟು ಇಲ್ಲ, ನಾನು ವಿಧಾನಸಭೆಯಲ್ಲೇ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಅದ್ರ ಮೇಲೆ ಕತ್ಬೇಡಿ. ಎಲ್ಲಿ ಗುಂಡಿ ಇದೆ, ಎಲ್ಲಿ ಕವರ್ ಮೇಲೆ ಸ್ಲ್ಯಾಬ್ ತೆಗ್ದಾರೆ.